ಪ್ರಸಕ್ತ ಸಾಲಿನ ಮುಂಗಾರು ಬಿತ್ತನೆ ಕಾರ್ಯ ಚುರುಕಿನಿಂದ ಆರಂಭವಾಗಿರುವ ಹಿನ್ನೆಲೆಯಲ್ಲಿ ಭತ್ತದ ಬೆಳೆಗೆ ತಕ್ಷಣವೇ ಭದ್ರಾ ಅಣೆಕಟ್ಟಿನಿಂದ ನೀರು ಬಿಡುಗಡೆ ಮಾಡಬೇಕೆಂದು ಒತ್ತಾಯಿಸಿ ಭಾರತೀಯ ರೈತ ಒಕ್ಕೂಟದ ವತಿಯಿಂದ ಬೃಹತ್ ರೈತ ಸಭೆಯನ್ನು ನಡೆಸಲಾಯಿತು. ನಗರದ ರಾಷ್ಟ್ರೀಯ ಹೆದ್ದಾರಿ 48ರ ಪಕ್ಕದಲ್ಲಿರುವ ಸರ್ಕಿಟ್ ಹೌಸ್ ಆವರಣದಲ್ಲಿ ಆಯೋಜಿಸಲಾಗಿದ್ದ ಈ ಸಭೆಯಲ್ಲಿ ದಾವಣಗೆರೆ, ಹರಿಹರ, ಹೊನ್ನಾಳಿ ಸೇರಿದಂತೆ ಭದ್ರಾ ಅಚ್ಚುಕಟ್ಟು ಪ್ರದೇಶದ ವಿವಿಧ ಭಾಗಗಳಿಂದ ಆಗಮಿಸಿದ್ದ ನೂರಾರು ರೈತರು ಭಾಗವಹಿಸಿ ತಮ್ಮ ಸಮಸ್ಯೆಗಳ ಕುರಿತು ಗಂಭೀರ ಚರ್ಚೆ ನಡೆಸಿದರು. ನೀರಾವರಿ ತಜ್ಞ ಪ್ರೊಫೆಸರ್ ಸಿ ನರಸಿಂಹಪ್ಪ ಹಾಗೂ ಮಾಜಿ ಸಚಿವ ಎಸ್ ಎ ರವೀಂದ್ರನಾಥ್ ಅವರ ಜಂಟಿ ನೇತೃತ್ವದಲ್ಲಿ ಸಭೆ ನಡೆಸಲಾಯಿತು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ಮುಖಂಡರು, ಈಗಾಗಲೇ ಭದ್ರಾ ಅಣೆಕಟ್ಟಿನಲ್ಲಿ ಸುಮಾರು 170 ಅಡಿಯಷ್ಟು ನೀರು ಸಂಗ್ರಹವಾಗಿದೆ. ಅಲ್ಲದೆ ಮುಂಬರುವ ದಿನಗಳಲ್ಲಿ ಅಚ್ಚುಕಟ್ಟು ಹಾಗೂ ಜಲನಯನ ಪ್ರದೇಶದಲ್ಲಿ ಇನ್ನಷ್ಟು ಉತ್ತಮ ಮಳೆಯಾಗುವ ಸಾಧ್ಯತೆಗಳಿವೆ. ಆದ್ದರಿಂದ ಸರ್ಕಾರ ಹಾಗೂ ನೀರಾವರಿ ಸಲಹಾ ಸಮಿತಿಯು ವಿಳಂಬ ಮಾಡದೆ ಭತ್ತದ ಬೆಳೆಗೆ ನೀರು ಹಾಯಿಸಲು ತಕ್ಷಣವೇ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಪ್ರಸ್ತುತ ಮುಂಗಾರು ಹಂಗಾಮಿಗೆ ಅನುಕೂಲವಾಗುವಂತೆ ಇದೇ ತಿಂಗಳ 15ರ ಒಳಗಾಗಿ ಭದ್ರಾ ಜಲಾಶಯದಿಂದ ನಾಲೆಗಳಿಗೆ ನೀರು ಬಿಡಬೇಕು. ಒಂದು ವೇಳೆ ನೀಡಲಾದ ಗಡುವಿನೊಳಗೆ ನೀರು ಬಿಡುಗಡೆ ಮಾಡದಿದ್ದಲ್ಲಿ ಸಂಪೂರ್ಣ ದಾವಣಗೆರೆ ಬಂದ್ ಕರೆ ನೀಡಿ ಬೃಹತ್ ಪ್ರಮಾಣದ ಉಗ್ರ ಹೋರಾಟ ರೂಪಿಸಲಾಗುವುದು ಎಂದು ರೈತರು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ರೈತರ ನ್ಯಾಯಯುತ ಬೇಡಿಕೆಗಳನ್ನು ತಕ್ಷಣವೇ ಈಡೇರಿಸುವಂತೆ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಅಧಿಕೃತ ಮನವಿ ಪತ್ರ ಸಲ್ಲಿಸಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಸಭೆಯಲ್ಲಿ ರೈತ ಮುಖಂಡರಾದ ಲೋಕಿಕೆರೆ ನಾಗರಾಜ್, ಬಸವರಾಜ್ ನಾಯಕ್, ಸತೀಶ್ ಕೊಳಿನಹಳ್ಳಿ, ಚಂದ್ರಶೇಖರ್ ಪೂಜಾರ್, ಶಾಮನೂರು ನಿಂಗರಾಜ್ ಸೇರಿದಂತೆ ವಿವಿಧ ರೈತ ಸಂಘಟನೆಗಳ ಪ್ರಮುಖರು, ಪದಾಧಿಕಾರಿಗಳು ಹಾಗೂ ಭದ್ರಾ ಅಚ್ಚುಕಟ್ಟು ವ್ಯಾಪ್ತಿಯ ರೈತರು ಇದ್ದರು. ಅನೇಕ ಸಲ ನಾವು ಇಲ್ಲಿಂದ ಲಕ್ಕವಳ್ಳಿ ಅಣೆಕಟ್ಟಿಗೆ ಟ್ರ್ಯಾಕ್ಟರ್ಗಳಲ್ಲಿ, ಮೋಟ್ರ್ ಸೈಕಲ್ಗಳಲ್ಲಿ ಹೋಗಿ ಗಲಾಟೆ ಮಾಡಿ ನೀರು ಬಿಡಿಸ್ಕೊಂಡು ಬಂದಿದ್ದೀವಿ. ನೂರಾರು ಮೀಟಿಂಗ್ಗಳು ದಾವಣಗೆರೆದಲ್ಲಿ ಮಾಡಿದ್ದೀವಿ, ಒಂದಲ್ಲ ಎರಡಲ್ಲ. ಅವೆಲ್ಲದಲ್ಲೂ ಕೂಡ ನಾವು ಜಯಶಾಲಿ ಆಗಿದ್ದೇವೆ. ಈಗ 162 ಅಡಿ ಇದ್ದಾಗಲೇ ನಾವು ನೀರು ಬಿಡಿಸ್ಕೊಂಡವರು ಬರೀ ಅರ್ಧ ಮಳೆಗಾಲ ಮುಗಿದಿದೆ, ಇನ್ನು ಅರ್ಧ ಮಳೆಗಾಲ ಇನ್ನೂ ಇದೆ. 170 ಅಡಿ ಬಂದಿದೆ, 53 TMC ಅಷ್ಟು ನೀರಿದೆ. 30 TMC ಅಷ್ಟು ಆದರೆ ಸಾಕು ನಮಗೆ. 30 TMC ಆದಮೇಲೆ ಇನ್ನು 53ರಲ್ಲಿ 23 ಹಂಗೆ ಇರುತ್ತೆ. ಆ 23 ಜೊತೆಗೆ ಇನ್ನು 2 ತಿಂಗಳ ಮಳೆ ಬಂದರೆ ಡ್ಯಾಮ್ ತುಂಬೇ ಬಿಡ್ತದೆ. ಇನ್ನು ಕೇವಲ 11 TMC ಅಷ್ಟು ಬರಬೇಕು ಅಷ್ಟೇ. ಅದಕ್ಕೆ 71 ಟೋಟಲ್ ಅದು ಬಂದೇ ಬರುತ್ತೆ. ಆವಾಗ ಬೇಸಿಗೆ ಬೆಳೆದು ಬರ್ತದೆ. ಅದು ಬಿಟ್ಟು ಈಗ ಬಿಡೋದಿಲ್ಲ ನೀರು ಅಂತಂದರೆ ಬೇಜವಾಬ್ದಾರಿ ಸರ್. ಇದು ನಡವಳಿಕೆ. ಅದು ನಾವು ಇದನ್ನು ಬಿಟ್ಟಿಲ್ಲ, ಎಂದೂ ಬಿಟ್ಟಿಲ್ಲ. ಇವತ್ತಂದು ಬಿಡೋ ಪ್ರಶ್ನೆ ಇಲ್ಲ. ಯಾಕಂತಂದರೆ ನಾವು 4 ಜನ ಇದ್ದಾಗಲೂ ಕೂಡ ಡ್ಯಾಮ್ವರೆಗೂ ಹೋಗಿ ಈ ಜನ ಕೊಟ್ಕೊಂಡೋಗಿ ಮಾಡಿದ್ವಿ. ಅದರಿಂದ ಈಗ ನಮಗೆ ಈ ಹೋರಾಟಗಳು ಹೊಸದೂ ಅಲ್ಲ ಅಥವಾ ಕೊನೆಯದು ಅಲ್ಲ, ಇವು ನಡೀತಾನೇ ಇರ್ತವೆ. ಆದರೆ ಈಗ ಈ ಸಣ್ಣದದ್ದು ಏನಾಗಿದೆ ಅಂದರೆ ಭದ್ರಾ ಡ್ಯಾಮ್ನಿಂದ ಒಂದು 5.5 TMC ಎತ್ತಿ ಅಪ್ಪರ್ ಭದ್ರಾಕ್ಕೆ ಹಾಕಿಸ್ಬೇಕು ಅಂತ ಒಂದು ಲೆಟ್ರ್ ಬರೆದಾರೆ. ಆದರೆ ತುಂಗಾದಿಂದ ಎತ್ತಿ ನೀರು ಭದ್ರಾಕ್ಕೆ ಹಾಕಿದ ಮೇಲೆ ಆ ಕೆಲಸ ಮಾಡಬೇಕು. ಅದು ಮಾಡದೆ ಇಲ್ಲಿ ಬಂದರೆ ಮೊದಲೇ ಹೇಳಿದ್ದೀನಿ ಅವ್ರಿಗೆ, ನೀವು ಮರ್ಯಾದೆಯಿಂದ 186 ಅಡಿಗೆ ತೂಡಿಬಿಡಬೇಕು. ವಿಧಾನಸೌಧದಲ್ಲಿ ಮೀಟಿಂಗ್ ಹಾಕಿದಾಗ ಹೇಳಿದ್ದೀನಿ, 186 ಅಡಿ ಮೇಲೆ ತೂಬಿಟ್ಕೊಳ್ಳಿ. ಅದು ನಮಗೆ ನಮ್ಮ ನೀರು ಇದಕ್ಕೆ ಡೆಡಿಕೇಟೆಡ್ ವಾಟರ್ ಸಪ್ಲೈ. ಇದಕ್ಕಾಗೆ ನಿಗದಿತ ಪ್ರಮಾಣದ ನೀರು ಅಂತ. ಭದ್ರಾ ನೀರನ್ನು ಚಾನಲಿಗೆ 15ನೇ ತಾರೀಕಿನೊಳಗೆ ಬಿಡದೇ ಇದ್ದರೆ 16ನೇ ತಾರೀಕು ಉಗ್ರ ಹೋರಾಟ ಮಾಡ್ತೇವೆ. ಇಲ್ಲೇ ಮೀಟಿಂಗ್ ಕರೆದು ಇಲ್ಲಿಂದನೇ ಚಾಲು ಮಾಡ್ತೇವೆಲ್ಲ ಕಾರ್ಯಕ್ರಮ. ಅಂದರೆ ಇಡೀ ರಾಜ್ಯದಿಂದನೇ ಭತ್ತ ಬೆಳೆದ್ರೆ ನಾವೇ ಊಟ ಮಾಡಲ್ಲ, ಎಲ್ಲರೂ ಮಾಡ್ತಾರೆ. ಯಾವಾಗ ಒಗ್ಗಟ್ಟಿದ್ರೆ ಇದ್ರೆ ಮಾಡೋಕ್ಕೆ ಬರ್ತಿದ್ದೇನಪ್ಪ, ಒಗ್ಗಟ್ಟಿದ್ರೆ ಮಾಡೋದು. 15ರೊಳಗೆ ಅವರು ICC ಮೀಟಿಂಗು ಅದು ಇದು ಅಂತಂದು ಏನೋ ಮಾಡಬೇಕಲ್ಲ. ಮಾಡಿ ಮುಗಿದ ಮೇಲೆ ಅವ್ರು ಮಾಡ್ದಂಗಿದ್ದಾಗೆ
ನಮ್ಮದು 16ನೇ ತಾರೀಕು ಮೀಟಿಂಗ್ ಕರೆದು ಇಲ್ಲಿಂದನೇ ಚಾಲೂ ಮಾಡ್ತೇವೆ. ಇವತ್ತು ಇಷ್ಟೊಂದು ಸಂಖ್ಯೆಯಲ್ಲಿ ಜನ ಸೇರಿ ಸಭೆ ಮಾಡಿದ್ವಿ. ಎಲ್ಲರೂ ಕೂಡ ಶಾಂತ ರೀತಿಯಿಂದ ಮಾಡಿದ್ವಿ. ನಮಗೆ 15ನೇ ತಾರೀಕುವರೆಗೆ ಗಡುವು ಕೊಟ್ಟಿದ್ವಿ. 15ಕ್ಕೆ ಏನಾದರೂ ಬರದೇ ಇದ್ದರೆ ದಾವಣಗೆರೆ ಬಂದ್ ಮಾಡ್ತೀವಿ ಅಂತ ಹೇಳಿ ಉಗ್ರ ಒಂದು ಹೋರಾಟ ಮಾಡ್ತೀವಿ. ಅದಕ್ಕೆ ಏನಾರು ಅನಾಹುತ ಆದರೆ ಇಂದಿನ ಅಧಿಕಾರಿಗಳು, ಇಂದಿನ ರಾಜಕಾರಣಿಗಳು ಜವಾಬ್ದಾರಿ. ನಾವ್ಯಾರೂ ಅಲ್ಲ. ನಾವು ಜೈಲಿಗೆ ಹೋದ್ರೂ ಪರವಾಗಿಲ್ಲ, ನೀರು ಬಿಡಿಸ್ತೀವಿ ಅಂತ ಹೇಳಿ ಒಂದು ನಿಲುವು ತಗೊಂಡಿದ್ವಿ. ಅದು ಆಗಲೇಬೇಕೆಲ್ಲ 100ಕ್ಕೆ 100 ಅಗಿಮೆಡಿ ಹಾಕ್ಕೊಂಡಿದ್ವಿ. ಕೆಲವು ಜನ ನಾಟಿ ಮಾಡಿದ್ದಾರೆ ಬೋರ್ಗಳಿಗೆ. ಅದಕ್ಕೆ ನೀರು ಬೇಕೇ ಬೇಕು. ಇದು ಬರ್ತಂದೇ ಅದನ್ನು ನಾಟಿ ಮಾಡ್ತಾರೆ. ಅದು ಎಲ್ಲರೂ ಹಾಕಿದ್ದಾರೆ. 100ಕ್ಕೆ 100% ಹಾಕ್ಕೊಂಬಿಡ್ರೋದ್ರಿಂದ ನಮಗೆ ಬೇಕೇ ಬೇಕು ನೀರು. ಹಂಗಾಗಿ ಅವರು ನಾವು ಇನ್ನೇನು ಬೇರೆ ಅವ್ರನ್ನೇನು ಕೇಳಕ್ಕೆ ಹೋಗಲ್ಲ. ನಮ್ಮ ನೀರು ನಮಗೆ ಬಿಟ್ಟುಕೊಡ್ರಿ. ನಿಮಗೆ ಮಾರ್ಕೆನೆಗೂ ನೀರು ಸಿಗುತ್ತೆ, ಬ್ಯಾಸಿಗೂ ನೀರು ಸಿಗುತ್ತೆ, ನಮ್ಮ ಡ್ಯಾಮ್ ತುಂಬುತ್ತೆ, ನಾವು ಬಾಗಿನ ಅರ್ಪಿಸ್ತೀವಿ. ಅಷ್ಟು ಭರವಸೆ ಐತೆ. ನಮ್ಮ ಡ್ಯಾಮ್ ಹಂಗೆ ಭಾಷೆ ಕೊಟ್ಟರೆ ಡ್ಯಾಮ್ ನಮ್ಮದು ಅಂತ ಹೇಳಿ ಈ ಸಂದರ್ಭದಾಗ ಹೇಳ್ತಾರೆ. ಭದ್ರಾ ಅಚ್ಚುಕಟ್ಟು ಪ್ರದೇಶದ ದಾವಣಗೆರೆ ಭಾಗದ ಅಂದರೆ ದಾವಣಗೆರೆ, ಹರಿಹರ ಮತ್ತು ಹರಪನಹಳ್ಳಿ ತಾಲೂಕಿನ ಅಚ್ಚುಕಟ್ಟು ಪ್ರದೇಶದ ರೈತರು ಬಹಳ ವರ್ಷಗಳಿಂದ ಸನ್ಮಾನ್ಯ ಶ್ರೀ ರೈತ ನಾಯಕರು ಮತ್ತು ನೀರಾವರಿ ತಜ್ಞರಾದಂಥ ಸಿ ನರಸಿಂಹಪ್ಪನವರ ಒಂದು ಮಾರ್ಗದರ್ಶನದಲ್ಲಿ ನಾವು ಪ್ರತಿ ಬಾರಿ ಹೋರಾಟವನ್ನು ಮಾಡ್ತೇವೆ. ಯಾವಾಗ ನೀರನ್ನು ಬಿಡಬೇಕು, ಯಾವಾಗ ನಿಲ್ಲಿಸಬೇಕು ಅಂತಕ್ಕಂಥದ್ದನ್ನು ಸನ್ಮಾನ್ಯ ಶ್ರೀ ನರಸಿಂಹಪ್ಪನವರು, ಎಸ್ ಎ ರವೀಂದ್ರನಾಥ್ರವರು, ಅವ್ರ ಜೊತೆ ಶಾನ್ಭೋಗರು, ಲಿಂಗರಾಜ್ ಅವರು ಭಾಳ ವರ್ಷಗಳಿಂದ ನಾವು ಅವ್ರ ಜೊತೆ ಹೋರಾಟ ಮಾಡ್ತಾ ಬಂದಿದ್ದೇವೆ. ನನ್ನ ಅಭಿಪ್ರಾಯ ಏನಿವತ್ತು ನರಸಿಂಹಪ್ಪನವ್ರ ನೇತೃತ್ವದಲ್ಲಿ ಏನು ತೀರ್ಮಾನ ತೆಗೆದುಕೊಳ್ತಾರೋ ಅದಕ್ಕೆ ನಾವು ಬದ್ಧರಾಗಿದ್ದೇವೆ. ಅದರ ಜೊತೆ ನಮ್ಮ ಭಾಗದ ರೈತರು ಕೂಡ ಈ ಬಾರಿ ನೀರೇನಾದರೂ ಕೊಡದೇ ಇದ್ದರೆ ನಮಗೆ ಮುಂದಿನ 2 ಬೆಳೆಗೂ ಸಿಗಲ್ಲ. ಅಂದರೆ 3 ಬೆಳೆ ನಾವು ವಂಚಿತರಾಗ್ತೀವಿ. ಯಾವುದೇ ಕಾರಣಕ್ಕೂ ನಾವು ಸುಮ್ಮನೆ ಇರಲ್ಲ. ಈಗಾಗಲೇ 171 ಅಡಿ ಸಮೀಪ ಡ್ಯಾಮ್ ಭದ್ರಾ ಜಲಾಶಯದಲ್ಲಿ ನೀರಿದ್ದು ಸರ್ಕಾರ ತತ್ಕ್ಷಣ ಭತ್ತದ ಬೆಳೆಗೋಸ್ಕರವಾಗಿ ನೀರನ್ನು ಕೊಡ್ತಕ್ಕಂಥ ತೀರ್ಮಾನ ತೆಗೆದುಕೊಳ್ಬೇಕು. ಇಲ್ಲದೇ ಹೋದರೆ ನರಸಿಂಹಪ್ಪನವ್ರ ನೇತೃತ್ವದಲ್ಲಿ ಯಾವ ತೀರ್ಮಾನ ತಗೊಳ್ತಾರೋ, ಯಾವುದೇ ಹೋರಾಟ ಕೈಗೊಂಡರೂ ಕೂಡ ಸಂಪೂರ್ಣವಾಗಿ ಹರಿಹರ ತಾಲೂಕು, ದಾವಣಗೆರೆ ಮತ್ತು ಹರಪನಹಳ್ಳಿ ತಾಲೂಕಿನ ರೈತರು ಆ ಹೋರಾಟದಲ್ಲಿ ಭಾಗವಹಿಸ್ತೀವಿ. ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನೀವು ಅಲಕ್ಷ್ಯ ಮಾಡಬೇಡಿ.